ಜಿಬಿಎ ಜಾರಿ ಬಳಿಕ ಸಿಟಿ ಜನರ ಸಮಸ್ಯೆಗಳನ್ನು ಆಲಿಸೋಕೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಫೀಲ್ಡ್ಗೆ ಇಳಿದಿದ್ದಾರೆ. ಕಳೆದ ವಾರದಿಂದ ಬೆಂಗಳೂರು ನಡಿಗೆ ಆರಂಭಿಸಿದ್ದು ಇವತ್ತು ಕೆಆರ್ಪುರಂ ವ್ಯಾಪ್ತಿಯ ಟಿಸಿ ಪಾಳ್ಯದ ವೆಂಗಯ್ಯ ಇಕೋ ಪಾರ್ಕ್ನಲ್ಲಿ ವಾಕ್ ಜೊತೆಗೆ ಸಾರ್ವಜನಿಕರ ಕುಂದುಕೊರತೆಯನ್ನ ಆಲಿಸಿದರು. ಕೆಆರ್ಪುರಂ ವ್ಯಾಪ್ತಿಯಲ್ಲಿ ಡಿಸಿಎಂ ಬೆಂಗಳೂರು ನಡಿಗೆ. ಜುಲೈನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ದೂರು. ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರು ನಡಿಗೆ ಅನ್ನೋ ವಿಭಿನ್ನ ಕಾರ್ಯಕ್ರಮದ ಮೂಲಕ ಡಿಸಿಎಂ ಸಿಟಿ ರೌಂಡ್ಸ್ ಮಾಡ್ತಿದ್ದಾರೆ. ಇವತ್ತು ಕೆಆರ್ಪುರಂ ವ್ಯಾಪ್ತಿಯ ಟಿಸಿ ಪಾಳ್ಯದ ವೆಂಗಯ್ಯ ಇಕೋ ಪಾರ್ಕ್ನಲ್ಲಿ ವಾಕ್ ಮಾಡಿದ್ರು. ಬೆಳಗ್ಗೆಯೇ ಜಿಬಿಎ ಅಧಿಕಾರಿಗಳು ಸ್ಥಳೀಯ ಶಾಸಕ ಭೈರತಿ ಬಸವರಾಜ್ ಜೊತೆ ವಾಕಿಂಗ್ ಮಾಡಿದ ಡಿಸಿಎಂ ಜನರ ದೂರು ದುಮ್ಮಾನ ಆಲಿಸಿದ್ರು. ಪಾರ್ಕ್ನ ಸಮಸ್ಯೆಗಳನ್ನ ಹೇಳಿಕೊಂಡ ಜನರ ಮಾತನ್ನ ಆಲಿಸಿದ್ರು. ವಾಕ್ ಮುಗಿಸಿ ಸಂವಾದ ಕಾರ್ಯಕ್ರಮ ಆರಂಭಿಸಿದ ಡಿಸಿಎಂ ಮುಂದೆ ಸಾಲು ಸಾಲು ದೂರುಗಳು ಹರಿದು ಬಂದವು. ಈ ಖಾತಾ ಮಾಡೋಕೆ 15,000 ಹಣ ಕೇಳ್ತಿದ್ದಾರೆ ಅಂತ ಜಿಬಿಎ ಅಧಿಕಾರಿಗಳ ಮೇಲೆ ವ್ಯಕ್ತಿಯೊಬ್ಬರು ಆರೋಪ ಮಾಡಿದ್ರು. ಕೂಡಲೇ ಪರಿಶೀಲನೆ ನಡೆಸಿ ಲಂಚ ಕೇಳಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ರು. ಸರ್ ನಾನು ಕಮ್ಮಿ ಅಂದ್ರೆ 2 ತಿಂಗಳಿಂದ ಹೋಗಿದ್ದೀನಿ ಸರ್. ನಾನು ಅವ್ರು 15,000 ಕೊಡಿ ಅಂತಾರೆ ಸರ್. ಆನ್ಲೈನ್ ಅಪ್ಲೈ ಮಾಡಿದ್ರು ಅಪ್ರೂವಲ್ ಮಾಡಲ್ಲ ಸರ್. ಹೋಗಿ ಅವ್ರಮ್ಮ ಹೋಗಂತಾರೆ. ಅವ್ರಮ್ಮ ಹೋದ್ರೆ ಬಿಬಿಎಂಪಿ ಆಫೀಸ್ ವಿಜಯಪುರ ಬನ್ನಿ ಅಂತಾರೆ. ಕಮ್ಮಿ ಅಂದ್ರೆ ನಂಗೊಬ್ಬನಿಗಿಲ್ಲ ಸರ್, ಸೀನಿಯರ್ ಸಿಟಿಸನ್ ತೊಂದರೆ ಆಗುತ್ತೆ ಸರ್. ಬಸವರಾಜ್ ಅವ್ರು ಯಾರು ಸರ್? ಅವರು ಎಷ್ಟು ಕೇಳ್ದ ಸರ್? 15,000 ರೂಪಾಯಿ ಕೇಳಿದ್ದಾರೆ ಸರ್. ಅವರು ಅಲ್ಲಿ ಒಬ್ಬನ ಇಕ್ಕಿದ್ದಾರೆ ಮಂಜು ಅಂತ. ಈಸ್ ನಾಟ್ ಎ ಬಿಬಿಎಂಪಿ ಎಂಪ್ಲಾಯ್. ಇವಾಗ ನಿಮ್ದು ಗುರಿ ಚೆನ್ನಾಗಿದೆ ಸರ್, ಅದಕ್ಕೋಸ್ಕರ ಸರ್ ದಯವಿಟ್ಟು ನನಗೋಸ್ಕರ ಎಲ್ಲ ಅನುಕೂಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸರ್ ಅಂತ ಮಹಿಳೆಯೊಬ್ಬರು ಡಿಸಿಎಂ ಮುಂದೆ ಅಳಲು ತೋಡಿಕೊಂಡ್ರು. ಈ ವೇಳೆ ಮಹಿಳೆಯ ಫೋನ್ ಹಿಡಿದು ಡೇಟಾ ಪರಿಶೀಲಿಸಿದ ಡಿಸಿಎಂ ಅಧಿಕಾರಿಗಳಿಗೆ ಫೋನ್ ಮಾಡಿ ಜುಲೈ ತನಕ ಹಣ ಬಂದಿದೆ ಅಂತ ಮಾಹಿತಿ ಹಂಚಿಕೊಂಡ್ರು. ಇನ್ನು ರಸ್ತೆ ದುರಸ್ತಿ, ಬಸ್ ನಿಲ್ದಾಣ ನಿರ್ಮಾಣ, ಕೆಆರ್ಪುರಂ ಮಾರ್ಕೆಟ್ನಿಂದ ಆಗ್ತಿರೋ ಟ್ರಾಫಿಕ್ ಜಾಮ್ ಬಗ್ಗೆ ಕೇಳಿದ 10 ಪ್ರಶ್ನೆಗಳು ಸೂಕ್ತ ಕ್ರಮಕ್ಕೆ ಸೂಚಿಸಿದ್ರು. ರಾಜೇಂದ್ರ ಪ್ರಸಾದ್ ಆ ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅವ್ರು ತಗೊಳ್ರಿ ನಿಮಿಷ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ. ಹಲೋ, ನಾನು ಶಿವಕುಮಾರ್ ಮಾತಾಡ್ತೀನಮ್ಮ. ಇಲ್ಲಿ ಯಾರೋ 5 ತಿಂಗಳಿಂದ ಬಂದಿಲ್ಲ ಅಂತಿದೆ. ಏನಮ್ಮ ಅದು? ಜುಲೈದು ಕ್ರೆಡಿಟ್ ಆಗಿದೆ ಸರ್. ಈ ಮಂತ್ ಅವ್ರದ್ದು ಏನಾಗಿದೆ ಅಂತ ನಾನು ಪರ್ಸನ್ ಮಾಡಿ ಅವರಿಗೆ ಅಡ್ರೆಸ್ ಮಾಡ್ತೀನಿ ಸರ್. ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ? ಎಸ್ ಸರ್, ಆಗಿದೆ. ಪರ್ಸನ್ ಏನಾದ್ರು ಆಗಿದ್ರೆ ನಾನು ಅದನ್ನ ಚೆಕ್ ಮಾಡಿ ರಿಸಾಲ್ವ್ ಮಾಡ್ತೀನಿ. ಆಗಷ್ಟು ಪ್ರೋಸೆಸ್ ಆಗ್ತಾ ಇದೆಯಾ? ಎಸ್ ಸರ್, ಎಸ್ ಸರ್. ಸಂವಾದದ ಬಳಿಕ ಮಾತನಾಡಿದ ಡಿಸಿಎಂ ಜನರ ಸಮಸ್ಯೆಗಳನ್ನ ಆಲಿಸಿ ಬಗೆಹರಿಸೋ ಭರವಸೆ ನೀಡಿದ್ದೇನೆ. ನನಗೆ ಸಮಸ್ಯೆಗಳನ್ನ ಹೇಳಿಕೊಳ್ಳೋಕೆ ಅವಕಾಶ ಸಿಗದವರು 1533ಗೆ ಕಾಲ್ ಮಾಡಿ ಸಮಸ್ಯೆಗಳನ್ನ ಹೇಳಿ ಅಂದ್ರು. ಇದೇ ವೇಳೆ ರಾಜಧಾನಿ ರಸ್ತೆಗಳನ್ನ ಸರಿಪಡಿಸೋಕೆ ಅನುಮತಿ ಕೊಡಿ ಅನ್ನೋ ಉದ್ಯಮಿ ಕಿರಣ್ ಮಜುಂದಾರ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಡಿಸಿಎಂ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತೇವೆ ಅಂತ ಮನವಿ ಕೊಡ್ಲಿ, ಮನವಿ ಬಂದ್ರೆ ಅವಕಾಶ ಕೊಡ್ತೇವೆ ಅಂದ್ರು. ಇವತ್ತು ಯಾರು ನಿಮ್ಗೆ ನನ್ನನ್ನು ಬಂದು ಇಲ್ಲಿ ಭೇಟಿ ಮಾಡಿ ಬರ್ಸಿದ್ದೀರಿ ಅವರೆಲ್ಲರೂ ಕೂಡ ಮತ್ತೆ ಫೋನ್ ಬರ್ತದೆ. ಫೋನ್ ಬಂದು ನಿಮ್ಮ ಸಮಸ್ಯೆಗಳನ್ನು ನಾವು ಆಲಿಸಿ ದಾಖಲೆಗಳನ್ನು ನಿಮ್ಮ ಹತ್ರ ತೆಗೆದುಕೊಂಡು ನಮ್ಮ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಏನಾಯ್ತು ಅದಕ್ಕೆ ಗ್ರೀವೆನ್ಸಸ್ ಅಂತ. ಕೆಲವರು ಲಿಟಿಗೇಷನ್, ಪ್ರೈವೇಟ್ ಲಿಟಿಗೇಷನ್ ಕೊಟ್ಟಿರ್ತೀರಿ, ಸರ್ಕಾರದ ಆಸ್ತಿಗಳು ಕೊಟ್ಟಿರ್ತೀರಿ. ಅವು ಕೂಡ ನಾವು ನೋಡಿ ಸರ್ಕಾರದ ಆಸ್ತಿ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನವನ್ನು ನಾವು ಮಾಡಬೇಕಾಗ್ತದೆ. ಯಾರು ಲಂಚ ಕೇಳಿದ್ರು, ಯಾರು ಹೆಸರು ಹೇಳ್ತಿದ್ರಲ್ಲ ಅಧಿಕಾರಿ, ಯಾರು ಕೇಳಿದ್ದಾರೆ ಅಂತ ನಾನು ಇವತ್ತು ಸಾಯಂಕಾಲದೊಳಗಡೆ ಇಲ್ಲೇ ನಮ್ಮ ಕಮಿಷನರ್ಗೆ ಹೇಳ್ತೀನಿ. ಅದನ್ನ ನಾವು ಅಕಸ್ಮಾತ್ ಸುಳ್ಳಾಗಿದ್ರೆ ರಿವೋಕ್ ಮಾಡ್ತೀನಿ. ಗುತ್ತಿಗೆದಾರರ ಆರೋಪಗಳಿಗೆ ಗರಂ ಆಗಿಯೇ ಉತ್ತರ ಕೊಟ್ಟಿರುವ ಡಿಕೆಶಿ ಲಂಚದ ವಿಚಾರಕ್ಕೆ ದಾಖಲೆ ಇದ್ರೆ ಕೊಡಿ, ನನ್ನನ್ನು ಯಾರು ಬ್ಲಾಕ್ ಮೇಲ್ ಮಾಡೋಕೆ ಆಗಲ್ಲ ಅಂದಿದ್ದಾರೆ. ಸಮಸ್ಯೆ ಕೇಳಲು ಬರ್ತಿರೋ ಡಿಸಿಎಂ ಎದುರು ಸಾಗರದಂತೆ ಸವಾಲುಗಳು ಬರ್ತವೆ. ಡಿಸಿಎಂ ಕೂಡ ಸಮಸ್ಯೆ ಆಲಿಸುತ್ತಿದ್ದಾರೆ, ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18.